ವೆಲ್ಕಮ್ ಟು ಸುಡೀಪ್ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ವಿಡಿಯೋದಲ್ಲಿ ನೋಟಿನ ಶಿವಲಿಂಗಕ್ಕೆ ನೀರು ಯಾಕೆ ಹಾಕುತ್ತಾರೆ, ಇದರ ಹಿಂದಿನ ಅಸಲಿ ರಹಸ್ಯ ಇಲ್ಲಿದೆ. ಶಿವಲಿಂಗ ಅಂದ ತಕ್ಷಣ ನಮಗೆ ಮೊದಲು ನೆನಪಾಗೋದು ಜಲಾಭಿಷೇಕ. ಆದ್ರೆ ಶಿವನಿಗೆ ನೀರು ಅಂದ್ರೆ ಯಾಕೆ ಅಷ್ಟು ಇಷ್ಟ? ಇದರ ಹಿಂದೆ ಒಂದು ರೋಚಕ ಪುರಾಣ ಮತ್ತು ಆಶ್ಚರ್ಯಕರ ವಿಜ್ಞಾನ ಅಡಗಿದೆ. ಸಮುದ್ರ ಮಂಥನದ ಸಮಯದಲ್ಲಿ ಇಡೀ ಸೃಷ್ಟಿಯನ್ನೇ ಸುಟ್ಟು ಭಸ್ಮ ಮಾಡುವಂತಹ ಹಾಲಾಹಲ ವಿಷ ಹೊರಬರುತ್ತೆ. ಲೋಕ ಕಲ್ಯಾಣಕ್ಕಾಗಿ ಶಿವ ಆ ವಿಷವನ್ನ ಕುಡಿತಾನೆ. ವಿಷದ ತೀವ್ರ ಶಾಖದಿಂದ ಶಿವನ ದೇಹ ಕುದಿಯಲು ಶುರುವಾದಾಗ ಆ ಶಾಖವನ್ನ ತಣಿಸಲು ದೇವತೆಗಳು ಶಿವನ ಮೇಲೆ ಗಂಗೆಯನ್ನು ಹರಿಸುತ್ತಾರೆ. ಅಂದಿನಿಂದ ಶಿವನಿಗೆ ಜಲಾಭಿಷೇಕ ಮಾಡುವ ಸಂಪ್ರದಾಯ ಶುರುವಾಯಿತು. ವಿಜ್ಞಾನದ ಪ್ರಕಾರ ಶಿವಲಿಂಗಗಳು ಒಂದು ರೀತಿಯ ಎನರ್ಜಿ ಸೆಂಟರ್ಸ್, ಶಕ್ತಿ ಕೇಂದ್ರಗಳು. ಇವುಗಳಿಂದ ನಿರಂತರವಾಗಿ ಕಾಸ್ಮಿಕ್ ಎನರ್ಜಿ ಹೊರಹೊಮ್ಮುತ್ತಿರುತ್ತದೆ. ಈ ಶಕ್ತಿಯನ್ನು ಸಮತೋಲನದಲ್ಲಿಡಲು, ಬ್ಯಾಲೆನ್ಸ್ ಮತ್ತು ಆ ಪರಿಸರವನ್ನು ತಂಪಾಗಿರಿಸಲು ಸತತವಾಗಿ ನೀರು ಅಥವಾ ಹಾಲಿನ ಅಭಿಷೇಕ ಮಾಡಲಾಗುತ್ತದೆ. ಜ್ಯೋತಿರ್ಲಿಂಗಗಳು. ಭಾರತದಲ್ಲಿ 12 ಅತ್ಯಂತ ಪವಿತ್ರ ಜ್ಯೋತಿರ್ಲಿಂಗಗಳಿವೆ. ಉದಾ, ವಾರಣಾಸಿಯ ವಿಶ್ವನಾಥ, ರಾಮೇಶ್ವರಂ. ಪಂಚಭೂತ ಲಿಂಗಗಳು. ಪ್ರಕೃತಿಯ 5 ಅಂಶಗಳನ್ನು ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಪ್ರತಿನಿಧಿಸುವ ಲಿಂಗಗಳು. ಆತ್ಮಲಿಂಗ. ಗೋಕರ್ಣದಲ್ಲಿರುವ ಮಹಾಬಲೇಶ್ವರ ಲಿಂಗವನ್ನು ಆತ್ಮಲಿಂಗವೆಂದು ಕರೆಯಲಾಗುತ್ತದೆ. ಜ್ಯೋತಿರ್ಲಿಂಗದ ಹೆಸರು, ಸ್ಥಳ, ಜಿಲ್ಲೆ, ರಾಜ್ಯ. 1 ಸೋಮನಾಥ, ಪ್ರಭಾಸ ಪಟ್ಟಣ, ಸೌರಾಷ್ಟ್ರ, ಗುಜರಾತ್. 2 ಮಲ್ಲಿಕಾರ್ಜುನ, ಶ್ರೀಶೈಲ, ಆಂಧ್ರಪ್ರದೇಶ. 3 ಮಹಾಕಾಳೇಶ್ವರ, ಉಜ್ಜಯಿನಿ, ಮಧ್ಯಪ್ರದೇಶ. 4 ಓಂಕಾರೇಶ್ವರ, ನರ್ಮದಾ ನದಿ ತೀರ, ಮಧ್ಯಪ್ರದೇಶ. 5 ಕೇದಾರನಾಥ, ಹಿಮಾಲಯ, ರುದ್ರಪ್ರಯಾಗ, ಉತ್ತರಾಖಂಡ. 6 ಭೀಮಾಶಂಕರ, ಡಾಕಿನಿ, ಪುಣೆ ಹತ್ತಿರ, ಮಹಾರಾಷ್ಟ್ರ. 7 ವಿಶ್ವನಾಥ, ವಾರಣಾಸಿ, ಕಾಶಿ, ಉತ್ತರ ಪ್ರದೇಶ. 8 ತ್ರ್ಯಂಬಕೇಶ್ವರ, ನಾಸಿಕ್, ಮಹಾರಾಷ್ಟ್ರ. 9 ವೈದ್ಯನಾಥ, ದಿಯೋಘರ್, ಜಾರ್ಖಂಡ್. 10 ನಾಗೇಶ್ವರ, ದ್ವಾರಕಾ ಹತ್ತಿರ, ಗುಜರಾತ್. 11 ರಾಮೇಶ್ವರ, ರಾಮೇಶ್ವರಂ, ತಮಿಳುನಾಡು. 12 ಘೃಷ್ಣೇಶ್ವರ, ಔರಂಗಾಬಾದ್, ಎಲ್ಲೋರಾ. ಶ್ರೀಶೈಲ, ಮಲ್ಲಿಕಾರ್ಜುನ. ಇಲ್ಲಿ ಜ್ಯೋತಿರ್ಲಿಂಗದ ಜೊತೆಗೆ ಶಕ್ತಿಪೀಠವು, ಭ್ರಮರಾಂಬಿಕಾ ದೇವಿ, ಇರುವುದು ವಿಶೇಷ. ಮಹಾಕಾಳೇಶ್ವರ. ಇದು ದಕ್ಷಿಣಾಭಿಮುಖವಾಗಿರುವ ಏಕೈಕ ಜ್ಯೋತಿರ್ಲಿಂಗವಾಗಿದ್ದು ಇಲ್ಲಿನ ಭಸ್ಮ ಆರತಿ ಬಹಳ ಪ್ರಸಿದ್ಧ. ವೈದ್ಯನಾಥ. ಇದನ್ನು ಭಕ್ತಿ ಮತ್ತು ಆರೋಗ್ಯದ ದೇವರೆಂದು ಪೂಜಿಸಲಾಗುತ್ತದೆ. ಒಂದು ಆಸಕ್ತಿದಾಯಕ ಸಂಗತಿ, ಪುರಾಣಗಳ ಪ್ರಕಾರ ಈ 12 ಜ್ಯೋತಿರ್ಲಿಂಗಗಳನ್ನು ಭಕ್ತಿಯಿಂದ ಸ್ಮರಿಸುವ ಅಥವಾ ದರ್ಶಿಸುವ ಭಕ್ತರ ಎಲ್ಲ ಪಾಪಗಳು ದೂರವಾಗುತ್ತವೆ ಎಂಬ ನಂಬಿಕೆಯಿದೆ. ಕಾಶಿ ವಿಶ್ವನಾಥ, ವಾರಣಾಸಿ, ಉತ್ತರ ಪ್ರದೇಶ. ಕಾಶಿ ಅಥವಾ ವಾರಣಾಸಿ ಪ್ರಪಂಚದ ಅತ್ಯಂತ ಹಳೆಯ ನಗರಗಳಲ್ಲಿ ಒಂದು. ಇದನ್ನು ಮೋಕ್ಷ ನಗರಿ ಎಂದು ಕರೆಯುತ್ತಾರೆ. ವಿಶೇಷತೆ, ಗಂಗಾ ನದಿಯ ದಡದಲ್ಲಿರುವ ಈ ದೇವಾಲಯವು ಭಾರತೀಯ ಸಂಸ್ಕೃತಿಯ ಕೇಂದ್ರಬಿಂದು. ಇಲ್ಲಿನ ಜ್ಯೋತಿರ್ಲಿಂಗವನ್ನು ದರ್ಶಿಸಿದರೆ ಜನನ ಮರಣಗಳ ಚಕ್ರದಿಂದ ಮುಕ್ತಿ ಸಿಗುತ್ತದೆ ಎಂಬ ನಂಬಿಕೆಯಿದೆ. ಅತ್ಯುತ್ತಮ ವಿಷಯಗಳು. ಮುರುಡೇಶ್ವರ. ವಿಶ್ವದ 2ನೇ ಅತಿ ಎತ್ತರದ ಶಿವನ ಪ್ರತಿಮೆ ಇಲ್ಲಿದೆ. ಸಮುದ್ರದ ದಡದಲ್ಲಿರುವ ಈ ಲಿಂಗವು ಆತ್ಮಲಿಂಗ ದ ಒಂದು ಭಾಗವೆಂದು ನಂಬಲಾಗಿದೆ. ಗೋಕರ್ಣ, ಮಹಾಬಲೇಶ್ವರ, ರಾವಣನಿಂದ ಸ್ಥಾಪಿಸಲ್ಪಟ್ಟ ಅಸಲಿ ಆತ್ಮಲಿಂಗ ಇಲ್ಲಿದೆ. ಇಲ್ಲಿ ಲಿಂಗವು ನೆಲದ ಒಳಗೆ ಇರುವುದು ವಿಶೇಷ. ಕೋಟಲಿಂಗೇಶ್ವರ, ಕೋಲಾರ. ಇಲ್ಲಿ ಸುಮಾರು 1 ಕೋಟಿ ಶಿವಲಿಂಗಗಳನ್ನು ಸ್ಥಾಪಿಸುವ ಗುರಿ ಹೊಂದಲಾಗಿದೆ. ಇಲ್ಲಿನ ಬೃಹತ್ ಶಿವಲಿಂಗ ವಿಶ್ವದಲ್ಲೇ ಅತಿ ದೊಡ್ಡದಾದವುಗಳಲ್ಲಿ ಒಂದು. ಇತಿಹಾಸ. ಈ ದೇವಾಲಯವು ಹಲವು ಬಾರಿ ಆಕ್ರಮಣಕ್ಕೊಳಗಾಗಿದ್ದರೂ 1780ರಲ್ಲಿ ಮರಾಠ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಈಗಿನ ಭವ್ಯ ದೇವಾಲಯವನ್ನು ಮರುನಿರ್ಮಾಣ ಮಾಡಿದರು. ಇತ್ತೀಚೆಗೆ ಕಾಶಿ ವಿಶ್ವನಾಥ ಕಾರಿಡಾರ್ ನಿರ್ಮಾಣವಾಗಿರುವುದು ಭಕ್ತರಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಟ್ಟಿದೆ. ಗಂಗಾ ಆರತಿ. ಸಾಯಂಕಾಲ ದಶಾಶ್ವಮೇಧ ಘಾಟ್ನಲ್ಲಿ ನಡೆಯುವ ಗಂಗಾ ಆರತಿಯು ವಿಶ್ವಪ್ರಸಿದ್ಧವಾಗಿದೆ. 2 ರಾಮೇಶ್ವರಂ, ತಮಿಳುನಾಡು. ಇದು ದಕ್ಷಿಣ ಭಾರತದ ಅತ್ಯಂತ ಪವಿತ್ರ ಕ್ಷೇತ್ರವಾಗಿದ್ದು ಚಾರ್ ಧಾಮ್ ಯಾತ್ರೆಗಳಲ್ಲಿ ಒಂದಾಗಿದೆ. ವಿಶೇಷತೆ, ಈ ಲಿಂಗವನ್ನು ಸ್ವತಃ ಶ್ರೀರಾಮಚಂದ್ರನೇ ಸ್ಥಾಪಿಸಿದನು ಎಂಬ ಪುರಾಣ ಕಥೆಯಿದೆ. ರಾವಣನನ್ನು ಸಂಹರಿಸಿದ ನಂತರ ಬ್ರಹ್ಮಹತ್ಯಾ ದೋಷವನ್ನು ಕಳೆಯಲು ಸೀತಾದೇವಿಯು ಮರಳಿನಿಂದ ನಿರ್ಮಿಸಿದ ಲಿಂಗವಿದು ರಾಮಲಿಂಗ. ತೀರ್ಥ ಸ್ನಾನ. ದೇವಾಲಯದ ಆವರಣದಲ್ಲಿ 22 ಪುಣ್ಯ ತೀರ್ಥಗಳು, ಬಾವಿಗಳು ಇವೆ. ಭಕ್ತರು ಈ ಎಲ್ಲಾ ತೀರ್ಥಗಳಲ್ಲಿ ಸ್ನಾನ ಮಾಡುವುದು ಇಲ್ಲಿನ ಪದ್ಧತಿ. ವಾಸ್ತುಶಿಲ್ಪ. ಇಲ್ಲಿನ ಪ್ರದಕ್ಷಿಣಾ ಪಥವು ಕಾರಿಡೋರ್ ವಿಶ್ವದ ಅತ್ಯಂತ ಉದ್ದದ ಪಥಗಳಲ್ಲಿ ಒಂದಾಗಿದ್ದು ಅದ್ಭುತ ಕೆತ್ತನೆಗಳನ್ನು ಹೊಂದಿದೆ. ಪ್ರಯಾಣದ ಮಾಹಿತಿ. ಹೀಗೆ ಧರ್ಮ ಮತ್ತು ವಿಜ್ಞಾನ ಎರಡರಲ್ಲೂ ಶಿವಲಿಂಗದ ಅಭಿಷೇಕಕ್ಕೆ ದೊಡ್ಡ ಮಹತ್ವವಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಇಂತಹದ್ದೇ ಅನ್ನೋನ್ ಫ್ಯಾಕ್ಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.